3 ಸ್ಟಾರ್ ಮಂಗಳೂರು ಯೂಟ್ಯೂಬ್ ಚಾನೆಲ್ನ ಪರವಾಗಿ ನಮ್ಮೆಲ್ಲ ವೀಕ್ಷಕ ಬಾಂಧವರಿಗೆ ಆತ್ಮೀಯ ಸ್ವಾಗತ. ಇವತ್ತು ನಾವು IPL ಕ್ರಿಕೆಟ್ ಹಾಗೂ ಬೆಟ್ಟಿಂಗ್ನಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಬಹಳ ಉಪಯುಕ್ತ ಮಾಹಿತಿಯನ್ನು ನಿಮಗೆ ನೀಡಲಿಕ್ಕಿದ್ದೇವೆ. ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂದರೆ IPL ಭಾರತದಲ್ಲಿನ 20 ಕ್ರಿಕೆಟ್ ಪಂದ್ಯಾವಳಿಗಳ ವೃತ್ತಿಪರ ಲೀಗ್. ಇದನ್ನು BCCI ಅಂದರೆ ಭಾರತದ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಆರಂಭಿಸಿದೆ. BCCI ಹಾಗೂ ಬೆಟ್ಟಿಂಗ್ ದಂಧೆ ನಡೆಸುವವರಿಗೆ IPL ಅಂದರೆ ಚಿನ್ನದ ಮೊಟ್ಟೆ ಇಡುವ ಕೋಳಿ. IPL ನಡೆಯುವ 2 ತಿಂಗಳ ಕಾಲ ನಮ್ಮ ದೇಶದಲ್ಲಿ ಎಲ್ಲರೂ ಬ್ಯುಸಿ. IPL ಹವಾ ಹೇಗಿರುತ್ತೆ ಅಂದರೆ ಎಲೆಕ್ಷನ್ಗಿಂತಲೂ ಭಾರೀ ಚರ್ಚೆಯಲ್ಲಿರುತ್ತೆ. ಇಲ್ಲಿ ಬೆಟ್ಟಿಂಗ್ ಭರಾಟೆ ಬಹಳ ಜೋರಾಗಿರುತ್ತೆ. ಪ್ರತಿ ಸಲ IPL ನಡೆದಾಗ ಸಾವಿರಾರು ಕೋಟಿ ಬೆಟ್ಟಿಂಗ್ ನಡೆಯುತ್ತದೆ. ಹಾಗೆ ಸಾವಿರಾರು ಕುಟುಂಬಗಳು ಮನೆ ಮಠ ಕಳೆದುಕೊಂಡು ಬೀದಿಗೆ ಬೀಳ್ತಾ ಇದೆ. ಕ್ರಿಕೆಟ್ ಬೆಟ್ಟಿಂಗ್ ಆ್ಯಪ್ ಹಾಗೂ ಬುಕ್ ಮೇಕರ್ಗಳ ಮೂಲಕ ಈ ದಂಧೆ ಇಂದು ವಿಶ್ವವ್ಯಾಪಿಯಾಗಿದೆ. ಒಂದು ಕಾಲದಲ್ಲಿ ದೊಡ್ಡ ದೊಡ್ಡ ಸಿಟಿಗೆ ಸೀಮಿತವಾಗಿದ್ದ ಈ ಚಾಳಿ ಈಗ ಹಳ್ಳಿಗೂ ಲಗ್ಗೆ ಇಟ್ಟಿದೆ. ವೆಬ್ಸೈಟ್ನಲ್ಲಿ ಬೆಟ್ಟಿಂಗ್ ರೇಷಿಯೋ ಹೇಳಲಾಗುತ್ತೆ. ಇಲ್ಲಿಂದಲೇ ದುಡ್ಡು ಹಾಕ್ತಾರೆ. ಮಧ್ಯವರ್ತಿಗಳ ಮೂಲಕ ಬೆಟ್ಟಿಂಗ್ ಆರಂಭವಾಗುತ್ತದೆ. ಟಾಸ್ನಿಂದ ಆರಂಭಿಸಿ ಪ್ರತಿಯೊಬ್ಬ ಪ್ಲೇಯರ್ ಮೇಲೆ ಬೌಂಡ್ರಿ, ನೋ ಬಾಲ್, ರನ್, ಸಿಕ್ಸರ್ ಹೀಗೆ ಸಾವಿರ ವಿಷಯಗಳ ಮೇಲೆ ಬೆಟ್ಟಿಂಗ್ ಮಾಡ್ತಾರೆ. ಈ ಕಲರ್ಫುಲ್ ಲೀಗಿಗೆ ಬೆಟ್ಟಿಂಗ್ ಅನ್ನೋದು ಬ್ಲ್ಯಾಕ್ ಮಾರ್ಕ್. ಹಳ್ಳಿಗಳಲ್ಲಿ ಒಂದು ಮೂಲೆಯಲ್ಲಿ ಇಸ್ಪಿಟಾಡಿದರೆ ಅಥವಾ ಹಣ ಹಾಕಿ ಲೂಡೋ ಆಡಿದರೆ ಪೊಲೀಸರಿಗೆ ಹೇಗೋ ವಿಷಯ ಗೊತ್ತಾಗುತ್ತೆ. ಪೊಲೀಸ್ನವರು ಯಾವ ಥರ ದಾಳಿ ಮಾಡ್ತಾರೆ ಅಂದರೆ ಈ ಆಡ್ತಾ ಇರೋರು ಎದ್ನೋ ಬಿದ್ನೋ ಅಂತ ಓಡೋದಕ್ಕೆ ಶುರು ಮಾಡ್ತಾರೆ. ದರೆ ಹಾರಿ ಓಡುವಾಗ ಮುಖ ಮೂತಿ ಜಜ್ಜಿದ ಉದಾಹರಣೆಗಳು ಕೂಡ ಇವೆ. ಪೊಲೀಸ್ನವರು ದಾಳಿ ಮಾಡಬೇಕು, ಯಾಕಂದರೆ ಇದು ಇಲ್ಲೀಗಲ್ ಅಲ್ವಾ. ಹಾಗಾದರೆ ಆನ್ಲೈನ್ ಬೆಟ್ಟಿಂಗ್ ಲೀಗಲ್ಲ? ಅಡ್ಡಗೋಡೆಯ ಮೇಲೆ ದೀಪ ಇಟ್ಟ ಹಾಗೆ ನಮ್ಮ ಕಾನೂನಿದೆ. ಆನ್ಲೈನ್ನಲ್ಲಿ ರಮ್ಮಿ ಥರದ ಗೇಮ್ಗಳನ್ನು ಸೆಲೆಬ್ರಿಟಿಗಳೇ ಪ್ರಮೋಟ್ ಮಾಡ್ತಾರೆ. ಇವರನ್ನು ಯಾಕೆ ಬಂಧಿಸೋದಿಲ್ಲ? ಯಾಕಂದರೆ ಇಲ್ಲಿ ಗೌರ್ಮೆಂಟಿಗೂ ಲಾಭ ಇದೆ, ಕಂಪನಿಗೂ ಆದಾಯ ಇದೆ. ಉದಾಹರಣೆಗೆ 5 ಜನ ₹100 ಕಟ್ಟಿ ಹಳ್ಳಿಯಲ್ಲಿ ಇಸ್ಪಿಟಾಡಿದರೆ ಗೆದ್ದವನಿಗೆ ಫುಲ್ ಅಮೌಂಟು ಸಿಗುತ್ತೆ. ಆನ್ಲೈನ್ನಲ್ಲಿ ಹಾಗಲ್ಲ. ₹100 ಹಾಕಿ 5 ಜನ ಆಡಿದರೆ ಗೆದ್ದವನಿಗೆ ಸಿಗೋದು ಬರೀ ₹102 ಮಾತ್ರ. 28% GST, 30% TDS. ಮತ್ತು ಕಂಪನಿಗೆ ಬೇಡವಾ? ಗೌರ್ಮೆಂಟ್ ಇಲ್ಲಿ 58% ತೆರಿಗೆ ಪಡೆಯುತ್ತೆ. ಆನ್ಲೈನ್ ಗೇಮ್ನಲ್ಲಿ ಎಂಟ್ರಿ ಫೀಸ್ ಅಂದರೆ ಡಿಪಾಸಿಟ್ ಪೇ ಮಾಡಬೇಕು. ಈಗ ನಾನು ಗೇಮ್ ಆಡಲ್ಲ, ನನಗೆ ನನ್ನ ಡಿಪಾಸಿಟ್ ವಾಪಸ್ ಬೇಕು ಅಂದರೂ ಟ್ಯಾಕ್ಸ್ ಕಟ್ಟಾಗಿ ವಾಪಸ್ ದುಡ್ಡು ಬರುತ್ತೆ. ಬೆಟ್ಟಿಂಗ್ ಆ್ಯಪ್ಗಳ ಮೂಲ ಉದ್ದೇಶ ದುಡ್ಡು ಎಗರಿಸೋದು, ಜನರನ್ನು ಅಡಿಕ್ಟ್ ಮಾಡೋದು. ಇವಾಗ ಗೊತ್ತಾಯ್ತಾ ನಿಮಗೆ? ಸರ್ಕಾರದ ಯಾವ ವ್ಯಕ್ತಿಯೂ ತನ್ನ ಸಂಬಳದಿಂದ ಯಾವ ಭಾಗ್ಯಗಳನ್ನು ನಮಗೆ ಕೊಡೋದಿಲ್ಲ. ಜನರಿಂದ ಯಾವುದೇ ರೀತಿಯಿಂದ ವಸೂಲಿ ಮಾಡಿದ ಟ್ಯಾಕ್ಸ್, ಫೈನ್ ಇವುಗಳಿಂದಾಗಿ ನೂರಾರು ಭಾಗ್ಯಗಳನ್ನು ಕೊಡೋದಕ್ಕೆ ಸಾಧ್ಯ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವನ್ನು ಯಾರು ಪಡಿತಾರೋ ಆ ದೇವರೇ ಬಲ್ಲ. ಹಾಗಾಗಿಯೇ 2013ರಲ್ಲಿ ಸ್ಪಾಟ್ ಫಿಕ್ಸಿಂಗ್ ಹಗರಣದ ನಂತರ ಸುಪ್ರೀಂ ಕೋರ್ಟ್ ಲೋಧಾ ಸಮಿತಿಯನ್ನು ರಚನೆ ಮಾಡಿ ಬೆಟ್ಟಿಂಗನ್ನು ಕಾನೂನುಬದ್ಧಗೊಳಿಸುವಂತೆ ಶಿಫಾರಸು ಮಾಡಿತು. ಪಬ್ಲಿಕ್ ಗೇಮಿಂಗ್ ಆ್ಯಕ್ಟ್ ಪ್ರಕಾರ ಬೆಟ್ಟಿಂಗ್ ಹಾಕೋದು ಅಪರಾಧ. ಆದರೆ ಅದೇ ಕಾನೂನಿನಲ್ಲಿ ಗೇಮ್ ಆಫ್ ಚಾನ್ಸ್ಗೆ ನಿರ್ಬಂಧ ಇದೆಯೇ ಹೊರತು ಗೇಮ್ ಆಫ್ ಸ್ಕಿಲ್ಗೆ ನಿರ್ಬಂಧ ಇಲ್ಲ. ಸ್ಕಿಲ್ ಅಂದರೆ ಕೌಶಲ್ಯ, ಅಂದರೆ ಆಟದ ಫಲಿತಾಂಶವನ್ನು ಮೊದಲೇ ಹೇಳೋದು ಸ್ಕಿಲ್. ಇದು ಅಪರಾಧ ಅಲ್ಲ ಅಂತ ಹೇಳಲಾಗಿದೆ. ಹಾಗಾಗಿ ನಮ್ಮ ಕಾನೂನಿನಲ್ಲಿಯೇ ಅಸ್ಪಷ್ಟತೆ ಇದೆ. ಸರ್ಕಾರಕ್ಕೆ ಹೇಗೆ ಅಂದರೆ ನಿಮ್ಮ ಊರಲ್ಲಿ ನೀವು ಗುಂಪು ಕಟ್ಟಿಕೊಂಡು ಜೂಜಾಡಿದರೆ ಸಮಾಧಾನ ಇಲ್ಲ. ಊರಲ್ಲಿ ಗುಂಪು ಕಟ್ಟಿ ಆಡಿದರೆ ಸರ್ಕಾರಕ್ಕೇನು ಲಾಭ? ಆನ್ಲೈನ್ನಲ್ಲಿ ಹಣ ಟ್ರಾನ್ಸಾಕ್ಷನ್ ಆದರೆ ಗೌರ್ಮೆಂಟಿಗೆ ಹಾಗೂ ಕಂಪನಿಗೆ ಲಾಭ ಬರುತ್ತೆ. ಆದರೆ ಇದರ ಪರಿಣಾಮವನ್ನು ಯಾವುದೇ ಸರ್ಕಾರ ಅಥವಾ ದುಡ್ಡು ಮಾಡುವ ಮಧ್ಯವರ್ತಿಗಳು ಅಥವಾ ಕಂಪನಿಗಳು ಊಹಿಸಿದಾವ?
ಮುಂದುವರಿದ ದೇಶಗಳಾದ ಸ್ಪೇನ್, ಆಸ್ಟ್ರೇಲಿಯಾ, ನೆದರ್ಲ್ಯಾಂಡ್ ಇನ್ನೂ ಮುಂತಾದ ದೇಶಗಳಲ್ಲಿ ಸೆಲೆಬ್ರಿಟಿಗಳು ಗ್ಯಾಮ್ಲಿಂಗ್ ಆ್ಯಡ್ ಮಾಡುವಂತಿಲ್ಲ. ಸೆಲೆಬ್ರಿಟಿಗಳನ್ನು ಫಾಲೋ ಮಾಡೋರು ತುಂಬ ಜನ ಇರ್ತಾರೆ. ಸಾಮಾನ್ಯ ಜನರನ್ನು ಇನ್ಸ್ಪೈರ್ ಮಾಡಿದ ಹಾಗೆ ಆಗುತ್ತೆ ಅನ್ನೋ ಕಾರಣಕ್ಕೆ ಅಲ್ಲಿ ನಿರ್ಬಂಧ ಹಾಕಿದ್ದಾರೆ. ಇಲ್ಲೂ ಕೂಡ ಅಂತಹ ನಿರ್ಬಂಧಗಳು ಬೇಕು. ಈ ಜೂಜಿನ ಮೂಲವನ್ನು ಹುಡುಕ್ತಾ ಹೋದರೆ ದ್ವಾಪರ ಯುಗದಲ್ಲಿ ಪಾಂಡವರು ಜೂಜಾಡಿದ್ದನ್ನು ಹಾಗೂ ಸಕಲವನ್ನು ಕಳೆದುಕೊಂಡು ವನವಾಸ ಅನುಭವಿಸಿದ್ದನ್ನು ನಾವು ಕೇಳಿದ್ದೀವಿ. ಇಲ್ಲಿ ಜೂಜು ಅನ್ನೋದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳೋದಕ್ಕಿಂತಲೂ ಎಲ್ಲವನ್ನು ಕಳೆದುಕೊಂಡಿದ್ದರು ಅನ್ನುವುದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳೋದು ಬಹಳ ಮುಖ್ಯ. ಈಸಿಯಾಗಿ ಹಣ ಮಾಡಬಹುದು ಅನ್ನೋ ದುರಾಸೆಯೋ ಅಥವಾ ನಂಬಿಕೆಯೋ ಒಂದೂ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ, ಟಿ ವಿಯಲ್ಲಿ ನ್ಯೂಸ್ ಬರ್ತಾನೇ ಇರ್ತದೆ. IPL ಬೆಟ್ಟಿಂಗಿಗೆ ಒಂದೇ ಕುಟುಂಬದ 4 ಬಲಿ, ಬೆಟ್ಟಿಂಗ್ ಆ್ಯಪ್ನಿಂದ ಹಣ ಕಳೆದುಕೊಂಡು ಆತ್ಮಹತ್ಯೆ, ಈ ಥರ ನ್ಯೂಸ್ಗಳನ್ನು ನೋಡಿದ ಮೇಲೂ ಜನರು ಯಾಕೆ ಇವುಗಳನ್ನು ನಂಬಿ ದುಡ್ಡು ಹಾಕ್ತಾರೆ ಅನ್ನೋದು ಅರ್ಥ ಆಗ್ತಾನೇ ಇಲ್ಲ. ಅದರಲ್ಲೂ ತುಂಬ ಎಜುಕೇಷನ್ ಇರೋರು ಕೂಡ ಇದನ್ನು ಮೂರ್ಖರಂತೆ ನಂಬಿ ತಮ್ಮ ಜೀವನವನ್ನೇ ಕಳೆದುಕೊಳ್ತಾ ಇರುವಾಗ ಆಶ್ಚರ್ಯ ಆಗುತ್ತೆ. ಇತ್ತೀಚೆಗೆ ನಾವು ಕೇಳಿರಬಹುದು, ನಾರ್ತ್ನಲ್ಲಿ IPL ಬೆಟ್ಟಿಂಗಿಗೆ ಲೆಕ್ಚರರ್ ಒಬ್ಬರು ಅಡಿಕ್ಟ್ ಆಗಿ ಊರು ತುಂಬ ಸಾಲ ಮಾಡಿ ಜೈಲು ಸೇರಿ ಜೈಲಿನಿಂದ ಮತ್ತೆ ಬಂದು ಬೆಟ್ಟಿಂಗ್ ಹಾಕಿ ಅಲ್ಲಿಯೂ ಲಾಸ್ ಆಗಿ ಕಳ್ಳತನಕ್ಕೆ ಇಳಿದು ಪುನಃ ಜೈಲು ವಾಸ ಅನುಭವಿಸ್ತಾ ಇದ್ದಾರೆ. ಹಾಗೆ ಭೋಪಾಲ್ನಲ್ಲಿ ಪೋಸ್ಟ್ ಮಾಸ್ಟರ್ ಒಬ್ಬರು 24 ಕುಟುಂಬಗಳ 1 ಕೋಟಿಗೂ ಅಧಿಕ ಉಳಿತಾಯದ ಹಣವನ್ನು IPL ಬೆಟ್ಟಿಂಗ್ ಹಾಕಿದ್ರು. ಕರ್ನಾಟಕದಲ್ಲಂತೂ 3 ಲಕ್ಷದಿಂದ ಆರಂಭವಾದ ಬೆಟ್ಟಿಂಗ್ ಕಡೆಗೆ 20 ಲಕ್ಷಕ್ಕಿಂತಲೂ ಅಧಿಕ ಲಾಸ್ ಆಗಿ ಕುಟುಂಬದ ಸದಸ್ಯರು ಕೂಡ ಆತ್ಮಹತ್ಯೆ ಮಾಡಿಕೊಂಡರು. ಇದಕ್ಕೆಲ್ಲ ಒಮ್ಮೆ ಅಡಿಕ್ಟ್ ಆದ ವ್ಯಕ್ತಿ ತಾನು ಯಾರು, ತನ್ನ ಸ್ಟೇಟಸ್ ಏನು ಎಲ್ಲವನ್ನ ಮರೆತು ಬಿಡ್ತಾನೆ. ಸಾಲದ ಕತ್ತಿಯ ಮೇಲೆ ಹೆಜ್ಜೆ ಇಟ್ಟು ಕೊನೆಗೆ ಅದೇ ಕತ್ತಿಯಿಂದ ತಮ್ಮ ಪ್ರಾಣ ಕಳೆದುಕೊಳ್ಳುತ್ತಾರೆ. ಬಡವರು, ಶ್ರೀಮಂತರು, ವಿದ್ಯಾವಂತರು, ಅವಿದ್ಯಾವಂತರು ಹೀಗೆ ಎಲ್ಲ ವರ್ಗದವರನ್ನು ಈ ಬೆಟ್ಟಿಂಗ್ ದಂಧೆ ಆವರಿಸಿಬಿಟ್ಟಿದೆ. ಒಬ್ಬರಿಗೆ 1000 ರೂಪಾಯಿ ಬಂದರೆ 100 ಜನ 1000 ಕಳೆದುಕೊಂಡಿರ್ತಾರೆ. ವಿನ್ ಆದವರು ಸುಮ್ಮನೆ ಕೂರ್ತಾರ, ಮತ್ತೆ ಬೆಟ್ಟಿಂಗ್ಗೆ ಹಣ ಸುರಿದು ಕೈ ಖಾಲಿ ಮಾಡಿಕೊಂಡು ಬಿಡ್ತಾರೆ. ಮತ್ತು ಅದು ಒಂದು ಮ್ಯಾಗ್ನೆಟ್ ಥರ ಎಳಿತಾ ಇರುತ್ತೆ. ಅದಕ್ಕೋಸ್ಕರ ಮತ್ತೆ ಸಾಲ ಮಾಡ್ತಾರೆ. ಸಾಲ ತೀರಿಸೋದಕ್ಕೆ ಮೊದಲು ಮನೆ ಸದಸ್ಯರ ಆಭರಣ ಹೋಗುತ್ತೆ. ಕೊನೆಗೆ ಮನೆ, ಮಠ ಎಲ್ಲವನ್ನ ಮಾರಿ ಬೀದಿಗೆ ಬಂದು ಬಿಡ್ತಾರೆ. ಇವರು ಮಾಡಿದ ಪಾಪಕ್ಕೆ ಕುಟುಂಬದವರು ಕೂಡ ಇವರ ಜೊತೆ ಸಾವಿಗೆ ಶರಣಾಗ್ತಾರೆ. ಈ ಥರ ಆಗುವಾಗ ರಕ್ಷಣೆ ಮಾಡೋದಕ್ಕೆ ಯಾವುದಾದ್ರೂ ಗೌರ್ಮೆಂಟ್ ಬರುತ್ತಾ? ಇಲ್ಲ, ಯಾವ ಕಂಪನಿನೂ ಬರೋದಿಲ್ಲ. ಇದನ್ನು ನಾವು ಅರ್ಥ ಮಾಡಿಕೊಂಡು ಜಾಗೃತರಾಗಬೇಕು. ಡಿಜಿಟಲ್ ಲೋಕದಲ್ಲಿ ಎಲ್ಲ ಬೆಟ್ಟಿಂಗ್ ವ್ಯವಹಾರಗಳು ಮೊಬೈಲ್ನಲ್ಲಿ ನಡೆಯುತ್ತವೆ. ಈ ಬೆಟ್ಟಿಂಗ್ನಿಂದಾಗಿ ಬದುಕು ಹಾಳು ಮಾಡಿಕೊಳ್ಳುವವರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ. ಯುವಕರು ಅತಿ ಹೆಚ್ಚಾಗಿ ಇದಕ್ಕೆ ಬಲಿಯಾಗ್ತಾ ಇದ್ದಾರೆ. ಜನರಿಗೆ ಭಯ ಮೂಡಬೇಕೆಂದರೆ ಕಾನೂನು ಕಠಿಣ ಆಗಬೇಕು. ಬೆಟ್ಟಿಂಗ್ ಆರೋಪಿಗಳಿಗೆ ಶಿಕ್ಷೆ ಆಗುವುದು ಜನಗಳಿಗೆ ಗೊತ್ತಾಗಬೇಕು. ಈಗಿನ ಪರಿಸ್ಥಿತಿಯಲ್ಲಂತೂ ಮನೆ ಮಕ್ಕಳಿಗೆ ಕಡಿವಾಣ ಹಾಕೋದಕ್ಕೆ ಸಾಧ್ಯವೇ ಇಲ್ಲ ಎಂಬಂತಾಗಿದೆ. ಇರೋರು ಒಬ್ಬರೋ ಇಬ್ಬರು ಮಕ್ಕಳು ಜೋರಾಗಿ ಮಾತಾಡಿದರೆ ಮನೆ ಬಿಟ್ಟು ಹೋಗ್ತಾರೆ, ನೀರಿಗೆ ಹಾರ್ತಾರೆ. ಹೀಗಾಗಿ ಮಕ್ಕಳಿಗೆ ಬುದ್ಧಿ ಹೇಳೋದಕ್ಕೆ ಹಿರಿಯರು ಹೆದರ್ತಾರೆ. ನಾವು ಪಟ್ಟ ಕಷ್ಟ ನಮ್ಮ ಮಕ್ಕಳು ಪಡೋದು ಬೇಡ ಅಂತ ಬೇಕಾದನ್ನೆಲ್ಲ ಕೊಡಿಸಿ ಅವರ ಪಾಡಿಗೆ ಅವರನ್ನು ಬಿಟ್ಟಿರ್ತಾರೆ. ಇಲ್ಲಿ ಸ್ವತಂತ್ರ ಹೋಗಿ ಸ್ವೇಚ್ಛೆ ಆಗಿಬಿಡುತ್ತೆ. ಪರಿಣಾಮ ಯಾವ್ಯಾವುದೋ ಅಡ್ಡದಾರಿಗೆ ಬಲಿಯಾಗಿಬಿಡ್ತಾರೆ. ಬೆಟ್ಟಿಂಗ್ ದುಡ್ಡಲ್ಲಿ ಐಷಾರಾಮಿ ಬದುಕು ಕಟ್ಟಿಕೊಳ್ತೇವೆ ಅಂದರೆ ಅದು ಬರೀ ಭ್ರಮೆ. ಇವೆಲ್ಲ ಒಂದು ಮಾಯಾಲೋಕ. ಯಾರು ಎಷ್ಟೇ ಆಸೆ ತೋರಿಸಿದ್ರೂ ಮರುಳಾಗಬೇಡಿ. ಇಂಥದಕ್ಕೆಲ್ಲ ದಯವಿಟ್ಟು ದುಡ್ಡು ಹಾಕಬೇಡಿ. ಅದ್ಭುತವಾದ ಬದುಕು ನಮಗೆ ಸಿಕ್ಕಿದೆ. ಇಂತಹ ಬದುಕನ್ನು ಯಾವ್ಯಾವುದೋ ದುರಾಸೆಗೆ ಬಿದ್ದು ಹಾಳು ಮಾಡ್ಕೋಬೇಡಿ. ನೀವು ಬದುಕಿ ನಿಮ್ಮವರನ್ನು ಬದುಕೋದಕ್ಕೆ ಬಿಡಿ. IPL ಅನ್ನೋದು ಮನರಂಜನೆಯ ಆಟ. ಇದನ್ನು ಮನರಂಜನೆಯಾಗಿಯೇ ಕಣ್ತುಂಬಿಕೊಳ್ಳೋಣ. ಬೆಟ್ಟಿಂಗ್ನಿಂದ ದೂರ ಇರಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತಿನ ಈ ಸಾಮಾಜಿಕ ಕಳಕಳಿಯುಳ್ಳ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಧನ್ಯವಾದಗಳು.